ನೀವು ರಸ್ತೆಯನ್ನು ದಾಟಬಹುದು, ಆದರೆ ಇಲ್ಲಿ ಮಾತ್ರ ರಸ್ತೆ ದಾಟೋದಕ್ಕೆ ಜೀವದ ಹಂಗನ್ನು ತೊರೆಯಲೇಬೇಕು. ಪೂನಾ ಬೆಂಗಳೂರು ಹೈವೇ ದಾಟೋದಕ್ಕೆ ಪ್ರತಿನಿತ್ಯ ಸರ್ಕಸ್ಸು. ರಸ್ತೆ ದಾಟೋದಕ್ಕೆ ಹರಸಾಹಸ. ಪೂನಾ ಬೆಂಗಳೂರು ಹೈವೇ ದಾಟೋದಕ್ಕೆ ಪ್ರತಿನಿತ್ಯ ಸರ್ಕಸ್ ಮಾಡಬೇಕು. ಧಾರವಾಡ ಜಿಲ್ಲೆಯ ಗುಳೇದಕೊಪ್ಪ ಗ್ರಾಮಸ್ಥರ ನಿತ್ಯದ ನರಕ ಯಾತನೆ. ಪ್ರಾಣವನ್ನೇ ಅಂಗೈಯಲ್ಲಿಟ್ಟುಕೊಂಡು ಹೈವೇ ದಾಟುವ ಪರಿಸ್ಥಿತಿ ಬಾಯಿಗೆ ಬಂದಂಗೆ ಆಗ್ತವೆ ಅಂತೇಳಿ ಒಂದಷ್ಟು ಜನ ಹೇಳೋರಂತೆ. ರಸ್ತೆ ದಾಟೋದಕ್ಕೆ ಹೋಗಿ ಜೀವ ಕಳೆದುಕೊಳ್ಳಬೇಕಾ? ಮಕ್ಕಳು ಪ್ರತಿದಿನ ರಸ್ತೆ ದಾಟಿ ಶಾಲೆಗೆ ಹೋಗುವ ಅನಿವಾರ್ಯತೆ. ಹೈವೇ ದಾಟುವಾಗ ಸ್ವಲ್ಪ ಯಾಮಾರಿದ್ರು ಮಕ್ಕಳ ಜೀವಕ್ಕೆ ಹಾನಿ ಫಿಕ್ಸ್. ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಡೋಂಟ್ ಕೇರು. ಕಣ್ಮುಚ್ಚಿ ಕುಳಿತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ. ಹೈವೇ ಅಥಾರಿಟಿ ಅಂತಿದೆಯಲ್ಲ, ಸ್ಕೈ ವಾಕು ಕೆಳ ಸೇತುವೆ ನಿರ್ಮಿಸೋದಕ್ಕೆ ಗ್ರಾಮಸ್ಥರ ಬೇಡಿಕೆ. 10 ಬಾರಿ ಮನವಿ ಮಾಡಿದ್ರು ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು. ಬ್ರಿಡ್ಜ್ ನಿರ್ಮಿಸದಿದ್ದರೆ ರಸ್ತೆ ತಡೆಗೆ ಮುಂದಾಗಿರೋ ಗುಳೇದಕೊಪ್ಪ. ಕರ್ನಾಟಕದಲ್ಲಿ 28 ಲೋಕಸಭಾ ಸೀಟುಗಳಿದ್ದಾವೆ. ಆ 28 ಲೋಕಸಭಾ ಸೀಟುಗಳಲ್ಲಿ 8ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ಸಿನ ಸಂಸದರಿದ್ದಾರೆ. ಇನ್ನು 16ಕ್ಕೂ ಹೆಚ್ಚು ಬಿಜೆಪಿಯ ಸಂಸದರಿದ್ದಾರೆ. 2-3 ಜನ JDSನ ಸಂಸದರು ಇದ್ದಾರೆ. ಇವರೆಲ್ಲ ಇರುವಂತಹ ಕರ್ನಾಟಕ, ಈ ಧಾರವಾಡ ಪ್ರಹ್ಲಾದ್ ಜೋಶಿ ಬರ್ತಾರೆ ಅನಿಸುತ್ತೆ. ಗುಳೇದಕೊಪ್ಪ ಆ ಭಾಗ ಪುಣೆ ಮತ್ತು ಬೆಂಗಳೂರು ಹೈವೇ, ಅದು ನ್ಯಾಷನಲ್ ಹೈವೇ. ಆ ಹೈವೇಲಿ ಜನಸಾಮಾನ್ಯರು, ಹೊರಗಿನ ರಾಜ್ಯದವರಲ್ಲ, ನಮ್ಮ ರಾಜ್ಯದ ಗುಳೇದಕೊಪ್ಪ ಗ್ರಾಮಸ್ಥರು ದಾಟಬೇಕು ಅಂದರೆ ಜೀವನ್ ಕೈಯಲ್ಲಿ ಇಟ್ಕೊಂಡು, ಅಂದರೆ ದಾಟೋ ಒಳಗೆ ನಾನೇನಾದರೂ ಹೋದರೆ ಗೋವಿಂದ, ಉಳ್ಕೊಂಡ್ರೆ ಶಿವಾನಂದ ಅನ್ನೋ ಥರ ಪಾಪ ದಿನನಿತ್ಯ ಜೀವನ ಮಾಡ್ತಾ ಇದ್ದಾರೆ.